ಶತಕೋಟಿ ಭಾರತೀಯರ ಕನಸು ನನಸಾಗುವ ದಿನಗಳು ಹತ್ತಿರವಾಗ್ತಿವೆ. ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ಅಯೋಧ್ಯೆ ಸರ್ವ ರೀತಿಯಲ್ಲೂ ಸಜ್ಜಾಗ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಶ್ರೀರಾಮನಗರಿಯಿಂದಲೇ ಪ್ರತ್ಯಕ್ಷ ವರದಿಯನ್ನ ನೀಡ್ತಾ ಇದೆ. ನಮ್ಮ ಸೀನಿಯರ್ ಆಂಕರ್ ಸ್ಮಿತಾ ರಂಗನಾಥ್ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದ್ದಾರೆ. ಅಂದಹಾಗೆ ಅಯೋಧ್ಯೆಯಲ್ಲಿ ಧರ್ಮಪಥ ನಿರ್ಮಾಣವಾಗಿದೆ. ಅದರ ವಿಶೇಷತೆ ಏನು? ಅದರ ಬಗ್ಗೆ ಸ್ಮಿತಾ ರಂಗನಾಥ್ ವಿವರಣೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಅಯೋಧ್ಯ ಪುಣ್ಯ ಭೂಮಿಯ ಧರ್ಮಪಥದಲ್ಲಿದ್ದೀವಿ. ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ವಾ, ಧರ್ಮಪಥ ಅಂದ್ರೆ ರಸ್ತೆಯಲ್ಲೂ ಕೂಡ ಧರ್ಮವನ್ನ ಸ್ಮರಿಸುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ಈ ರಸ್ತೆಯಲ್ಲಿ ಮಾಡಲಾಗಿದೆ. ನೀವು ನನ್ನ ಹಿಂದ್ಗಡೆಯ ದೃಶ್ಯದಲ್ಲಿ ಗಮನಿಸಬಹುದು. ಇದೇನು ಮುಖ್ಯ ರಸ್ತೆ ಇದೆ. ಅಯೋಧ್ಯೆಗೆ ತಲುಪುವ ಮುಖ್ಯ ರಸ್ತೆಯಿಂದ ಲತಾ ಮಂಗೇಶ್ಕರ್ ಚೌಕ್ ಅನ್ನೋ ಒಂದು ವೃತ್ತ, ಲತಾ ಮಂಗೇಶ್ಕರ್ ಅವರ ಹೆಸರಲ್ಲಿರುವ ವೃತ್ತ, ಮುಖ್ಯ ರಸ್ತೆ ಹೈವೇಯಿಂದ ಲತಾ ಮಂಗೇಶ್ಕರ್ ಚೌಕ್ ವರೆಗಿನ ಈ 2 ಕಿಲೋಮೀಟರ್ನ ಮಾರ್ಗವನ್ನ ಧರ್ಮಪಥ ಅಂತ ಹೇಳಿ ಕರೆಯಲಾಗಿದೆ. ಅಯೋಧ್ಯೆಯನ್ನ ಬೇರೆ ಬೇರೆ ಭಾಗಗಳಿಂದ ಕನೆಕ್ಟ್ ಮಾಡುವ 3 ಪ್ರಮುಖ ರಸ್ತೆಗಳಿಗೆ ವಿಶೇಷವಾದ ಹೆಸರನ್ನ ಕೊಡಲಾಗಿದೆ. ಒಂದು ರಾಜಪಥ, ಮತ್ತೊಂದು ಧರ್ಮಪಥ. ಈಗೇನು ನೀವು ಗಮನಿಸ್ತಿದ್ದೀರಿ, ಇದೇ ಆ ಧರ್ಮಪಥ. ಈ ಧರ್ಮಪಥದಲ್ಲಿ ಸೂರ್ಯ ಸ್ತಂಭಗಳನ್ನ, ವಿಶೇಷವಾಗಿ ಸೂರ್ಯ ಸ್ತಂಭಗಳನ್ನ ನಿರ್ಮಾಣ ಮಾಡಲಾಗಿದೆ. ಒಟ್ಟು 10 ಒಂದು ಬದಿಯಲ್ಲಿ, ಮತ್ತೊಂದು ಬದಿಯಲ್ಲಿ 10, ಈ ರೀತಿಯಾಗಿ 20 ಸೂರ್ಯ ಸ್ತಂಭಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಮೇಲ್ಗಡೆ ಏನು ಹಳದಿ ಬಣ್ಣದಲ್ಲಿ ನೀವು ಗೋಲಾಕಾರದಲ್ಲಿ ಗಮನಿಸ್ತಾ ಇದ್ದೀರಿ, ಸೂರ್ಯನನ್ನ ಸಂಕೇತಿಸುವಂತಹ ಗೋಲಗಳು ಅವು. 20 ಸೂರ್ಯ ಸ್ತಂಭಗಳನ್ನ ನಿರ್ಮಾಣ ಮಾಡಿ ಪ್ರತ್ಯೇಕವಾಗಿ ಆ ಕಂಬಗಳ ಮೇಲೆ 4 ದಿಕ್ಕಿನಲ್ಲೂ ಕೂಡ ಜೈ ಶ್ರೀರಾಮ್ ಅಂತ ಹೇಳಿ ಬರೆಯಲಾಗಿದೆ. ಅಂದ್ರೆ ಈ ದಾರಿಯಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನೂ ಕೂಡ ಈ ಕಂಬವನ್ನ ಗಮನಿಸಿದಾಗ್ಲೂ ಕೂಡ ಅಲ್ಲಿ ರಾಮನ ಸ್ಮರಣೆಯನ್ನ ಆತ ಮಾಡಬೇಕು ಅಂತೇಳಿ ಹೇಳಿ ರಾಮ ಸೂರ್ಯ ವಂಶಸ್ಥ, ಹಾಗಾಗಿ ಆ ವಂಶವನ್ನ ಸಂಕೇತಿಸುವಂತಹ ಸೂರ್ಯ ಸ್ತಂಭವನ್ನ ಅಯೋಧ್ಯೆಯ ಮುಖ್ಯ ಮಂದಿರಕ್ಕೆ ತಲುಪುವ ಈ ಧರ್ಮಪಥದಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗೆ ನೀವು ನನ್ನ ಮತ್ತೊಂದು ಬದಿಯಲ್ಲಿ ಹಿಂದ್ಗಡೆ ಗಮನಿಸಬಹುದಾಗಿರ್ಬೋದು ಭದ್ರತಾ ವ್ಯವಸ್ಥೆಯನ್ನ ಯಾವ ರೀತಿ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ. ಇಲ್ಲಿ ಇದೇ ಒಂದು ಸರ್ಕಲ್ ಏನು ನೀವು ಗಮನಿಸ್ತಾ ಇದ್ದೀರಿ, ಲತಾ ಮಂಗೇಶ್ಕರ್ ಚೌಕ್ ಅಂತ ಹೇಳಿ ಈ ಸರ್ಕಲ್ ಅನ್ನ ಕರೆಯಲಾಗುತ್ತೆ. ಈ ವೃತ್ತದಿಂದ ರಿಸ್ಟ್ರಿಕ್ಟೆಡ್ ಎಂಟ್ರಿ, ಅಂದ್ರೆ ಎಡಭಾಗಕ್ಕೆ ತಿರುಗಿದ್ರೆ ಮುಖ್ಯ ಮಂದಿರಕ್ಕೆ ಪ್ರವೇಶ ಮಾಡುವಂತಹ ಆ ರಸ್ತೆ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ಪ್ರತಿಯೊಬ್ಬ ಪ್ರಯಾಣಿಕನೂ ಕೂಡ ಪಾಸ್ ಪಡೆದೇನೆ ಒಳಗೆ ಹೋಗಬೇಕಾಗತ್ತೆ. ಸಾರ್ವಜನಿಕ ವಾಹನಗಳಿಗೆ ಇಲ್ಲಿ ಯಾವುದೇ ರೀತಿಯಾಗಿ ಎಂಟ್ರಿ ಇರೋದಿಲ್ಲ. ಮತ್ತೊಂದು ಕಡೆ ಹಿಂಬದಿಯ ದೃಶ್ಯವನ್ನ ನಾವೇನು ಗಮನಿಸ್ತಾ ಇದ್ವಿ, ಲತಾ ಮಂಗೇಶ್ಕರ್ ಚೌಕ್ನಲ್ಲಿ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಒಂದು ಸುಂದರವಾದ ಆಕೃತಿಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಒಂದು ವೃತ್ತವನ್ನ ಲತಾ ಮಂಗೇಶ್ಕರ್ ವೃತ್ತ ಅಂತ ಹೇಳಿ ಕರೆಯಲಾಗಿದ್ದು, ವೀಣೆಯ ಆಕೃತಿಯನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದೂ ಕೂಡ ಪ್ರವಾಸಿಗರ ನೆಚ್ಚಿನ ಸೆಲ್ಫಿ ಸ್ಪಾಟ್. ಇಲ್ಲಿ ಬಂದವರೆಲ್ಲರೂ ಕೂಡ ಆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಮುಂದೆ ನಿಂತು ಭಾವಚಿತ್ರವನ್ನ ಕ್ಲಿಕ್ಕಿಸ್ಕೊಂಡು, ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡು ತೆರಳುತ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ 3 ಪಥಗಳ ನಿರ್ಮಾಣ ಕಾರ್ಯ ಕೂಡ ಭರದಿಂದ ಸಾಗ್ತಾ ಇದೆ. ಇದೇ 22ನೇ ತಾರೀಕು ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಆ ದಿನದ ಒಳಗಾಗಿ ಸಂಪೂರ್ಣವಾಗಿ ಇಲ್ಲಿನ ಕನ್ಸ್ಟ್ರಕ್ಷನ್ ವರ್ಕ್, ಈ ರಸ್ತೆ ನಿರ್ಮಾಣ ಕಾರ್ಯ ಸಂಪೂರ್ಣ ಆಗಬೇಕು ಅನ್ನೋ ಕಾರಣಕ್ಕೆ ತ್ವರಿತಗತಿಯಲ್ಲಿ ನಿರ್ಮಾಣ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇದು ಧರ್ಮಪಥದ ನಿರ್ಮಾಣ ಕಾರ್ಯ ಯಾವ ರೀತಿ ನಡೀತಾ ಇದೆ, ಹಾಗೆ ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿ ಗಮನಿಸಿದ್ರಿ. ಇಂಥದ್ದೇ ಮತ್ತಷ್ಟು ವಿಶೇಷತೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅಯೋಧ್ಯೆಯ ಮೂಲೆಯಿಂದ ನಡೀತಾ ಇರುವ ನಿರ್ಮಾಣ ಕಾರ್ಯ ಹಾಗೆ ಇಲ್ಲಿನ ವಿಶೇಷತೆಗಳನ್ನ ನಿಮ್ಮವರೆಗೂ ತಲುಪಿಸುತ್ತೆ ರಿಪಬ್ಲಿಕ್ ಕನ್ನಡ. ಸ್ಮಿತಾ ರಂಗನಾಥ್, ಅಯೋಧ್ಯೆಯಿಂದ, ಕ್ಯಾಮ್ರಾ ಪರ್ಸನ್ ಮಧು ಜೊತೆಯಲ್ಲಿ. ಶ್ರೀರಾಮನಗರಿ ಅಯೋಧ್ಯ ಕಂಪ್ಲೀಟ್ ಚೇಂಜ್ ಆಗಿದೆ. ರಾಮ ಮಂದಿರ ಲೋಕಾರ್ಪಣೆಗೆ ಕೋಟ್ಯಾಂತರ ಹಿಂದೂಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಅಷ್ಟಿಗಲ್ಲ, ರಾಮ ಮಂದಿರ ನೋಡೋದಕ್ಕೆ ದೇಶದ ಮೂಲೆಯಿಂದಲೂ ಭಕ್ತರು ಆಗಮಿಸ್ತಾ ಇದ್ದಾರೆ. ಕರ್ನಾಟಕದಿಂದಲೂ ಕೂಡ ಶ್ರೀರಾಮ ಭಕ್ತರು ಅಯೋಧ್ಯೆಗೆ ತೆರಳಿದ್ದಾರೆ. ಅಯೋಧ್ಯೆಯಲ್ಲಿ ಸಿಕ್ಕ ಕನ್ನಡಿಗರ ಜೊತೆ ಸ್ಮಿತಾ ರಂಗನಾಥ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಸರಿಯು ನದಿಯ ದಂಡೆಯ ಮೇಲೆ ಮತ್ತಷ್ಟು ಮಂದಿ ಕನ್ನಡಿಗರು ಈ ರಾಮನ ಪುಣ್ಯ ಭೂಮಿಯಲ್ಲಿ ತಮಗಾಗ್ತಿರುವ ಅನುಭವದ ಬಗ್ಗೆ ಮಾತನಾಡಲಿಕ್ಕೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಜಾಯಿನ್ ಆಗಿದ್ದಾರೆ. ಮಾತನಾಡಿಸೋಣ. ಸರ್ ನಮಸ್ಕಾರ. ನಾನು ಡಾಕ್ಟರ್ ಆನಂದರಾವ್, ಮೆಡಿಕಲ್ ಆಫೀಸರ್, ಶೇಷಾದ್ರಿಪುರಂ ಕಾಲೇಜ್, ಬೆಂಗಳೂರಿಂದ. ಸರ್ ನೋಡಿ, ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ, ಬಹುಶಃ ತಾವು ಕೂಡ ಚಿಕ್ಕ ವಯಸ್ಸಿನಲ್ಲಿ ರಾಮನ ಬಗ್ಗೆ ಕಥೆ ಕೇಳಿದ್ವಿ. ಅಯೋಧ್ಯ ಅಂತ ಒಂದು ನಗರಿ ಇತ್ತಂತೆ, ಅಲ್ಲಿ ರಾಮ ಆಳಿದ್ದಂತೆ, ಆತನ ಪಟ್ಟಾಭಿಷೇಕ ಆಗಿತ್ತಂತೆ ಅಂತ ಹೇಳಿ. ಇವತ್ತು ಆ ನೆಲದಲ್ಲಿ ತಾವು ನಿಂತಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ಇದು ಪುಣ್ಯ ಭೂಮಿ. ಇಲ್ಲಿ ಬಂದಿದ್ದಕ್ಕೆ ನಮಗೆ ಬಹಳ ಖುಷಿ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ. ಸೊ ಇದೇ ಥರ ನಾವು 1-2 ವರ್ಷಕ್ಕೊಮ್ಮೆ ಬರೋದು ಮನಸ್ಸಿನಲ್ಲಿ ಇಚ್ಛೆ ಮಾಡಿಕೊಂಡಿದ್ದೆವು. ಮೊದಲ ಬಾರಿನ ನೀವು ಬರ್ತಿರೋದು? ಮೊದಲ ಬಾರಿ ಇಲ್ಲಿ ಬರ್ತಾ ಇರೋದು.
ಇಷ್ಟು ವರ್ಷ ಯಾಕೆ ಬರ್ಲಿಕ್ಕೆ ಪ್ರೇರಣೆ ಆಗ್ಲಿಲ್ವಾ ಅಥವಾ ಏನು ಈಗಲೇ ಬರಬೇಕು ಅನ್ಸದ್ ಯಾಕೆ ಅಂತ? ಅದು ಪ್ರೇರಣೆ ಅಂದರೆ ನಮ್ಮ ಫ್ಯಾಮಿಲಿದಲ್ಲಿ ಅದು ಎಲ್ಲ ಮದುವೆ ಮುಂಜುವೆ ಎಲ್ಲ ಇರ್ತಾವಲ್ಲ, ಅವೆಲ್ಲ ಅದರಿಂದ ಪ್ರೇರಣೆ ಆಗಿರಲಿಲ್ಲ. ಇವಾಗ ಪ್ರೇರಣೆ ಆಯಿತು. ಬಟ್ ನೋಡಿ ಎಂಥ ಸಮಯದಲ್ಲಿ ಆಗಿದೆ ಅಂದ್ರೆ, ಮಗಳು ಅಳಿಯ ಕರ್ಕೊಂಡು ಬಂದಿದ್ದು ಇಲ್ಲಿಗೆ, ಅವರು ಪ್ರೇರಣೆ ನಮಗೆ. ಎಂಥ ಸಮಯದಲ್ಲಿ ಆಗಿದೆ ಅಂದ್ರೆ ಇನ್ನೇನು ಕೆಲವೇ ದಿನದಲ್ಲಿ ರಾಮನ ಪಟ್ಟಾಭಿಷೇಕ, ರಾಮನ ಭವ್ಯ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಕೆಲವೇ ದಿನಗಳು ಬಾಕಿ ಇದೆ. ಅಂಥ ಸಂದರ್ಭದಲ್ಲಿ ತಾವು ಬಂದಿದ್ದೀರಿ, ಖುಷಿ ಜಾಸ್ತಿನಾ? ಮತ್ತೆ ಖುಷಿ ಜಾಸ್ತಿ ಆಗಿದೆ. ಮತ್ತೆ ಓಪನಿಂಗ್ ಆದಮೇಲೆ ಮತ್ತೆ ಬರೋದು. ಮತ್ತೆ ಬರ್ತಾ ಇರ್ತೀವಿ. ಈ ನೆಲದಲ್ಲಿ ಒಂದು ಮಂದಿರ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಹೋರಾಟಗಳಾಯಿತು, ಸಂಘರ್ಷಗಳಾಯಿತು, ಕಾನೂನಾತ್ಮಕ ಸಂಘರ್ಷಗಳೇ ಆಗೋಯ್ತು. ಇಷ್ಟೆಲ್ಲ ಸಂಘರ್ಷದ ನಂತರದಲ್ಲಿ ಮಂದಿರ ನಿರ್ಮಾಣ ಆಗ್ತಿದೆ. ಹೇಗನ್ಸುತ್ತೆ ಒಬ್ಬ ಹಿಂದೂ ಆಗಿ, ಒಬ್ಬ ಸನಾತನ ಧರ್ಮದ ಅನುಯಾಯಿಯಾಗಿ ಹೇಗೆ ಅನಿಸ್ತಾ ಇದೆ? ಭಾಳ ಸಂತೋಷ ಆಗ್ತಾ ಇದೆ. ಭಾಳ ಅದು ಎಕ್ಸ್ಪೋಸ್ ಮಾಡ್ಲಿಕ್ಕಾಗಲ್ಲ ಅಷ್ಟು. ನೀವೇನು ಹೇಳ್ತೀರಿ ಅಮ್ಮ? ಅಯೋಧ್ಯೆಯಲ್ಲಿ ಬಂದು ನಿಂತಿರೋದು ಹೇಗೆ ಅನಿಸ್ತಾ ಇದೆ ನಿಮ್ಗೆ? ತುಂಬ ಆನಂದವಾಗಿದೆ, ಖುಷಿಯಾಗಿದೆ, ತುಂಬ ಖುಷಿ. ಹೇಳ್ತೀರಿ ರಾಮನನ್ನ ನೋಡ್ಲಿಕ್ಕೆ ಇಲ್ಲಿಗೆ ಬರಬೇಕಾ, ಯಾಕೆ ಬರಬೇಕು, ಏನ್ ಹೇಳ್ತೀರಿ ಇಲ್ಲಿ ಬರೋರಿಗೆ? ರಾಮನ ಜನ್ಮದ ಪುಣ್ಯಭೂಮಿ ಬರಬೇಕನ್ನಿಸ್ತಾ ಇದೆ, ಬಂದಿದ್ವಿ. ರಾಮ ಮಂದಿರವನ್ನ ಕಣ್ತುಂಬಿಕೊಳ್ಳೋದಕ್ಕೆ ದೇಶ ವಿದೇಶದಿಂದ ಪ್ರವಾಸಿಗರು ಅಯೋಧ್ಯೆಗೆ ದೌಡಾಯಿಸ್ತಾ ಇದ್ದಾರೆ. ಪ್ರವಾಸಿಗರಿಗಾಗಿ ಅಯೋಧ್ಯೆ ಸರಯೂ ನದಿಯಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸ್ಮಿತಾ ರಂಗನಾಥ್ ಬೋಟಿಂಗ್ ವ್ಯವಸ್ಥೆಯ ಬಗ್ಗೆ ವರದಿಯನ್ನು ಮಾಡಿದ್ದಾರೆ, ಬನ್ನಿ ನೋಡೋಣ. ನಾವೀಗ ಅಯೋಧ್ಯೆಯ ಸರಯೂ ನದಿಯ ತಟದಲ್ಲಿದ್ದೀವಿ. ಸರಯೂ ನದಿಗೆ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಇದೆ. ಅದರ ವಿಶೇಷ ವಿವರಣೆಯನ್ನ ಮುಂದಿನ ಭಾಗದಲ್ಲಿ ನಾನು ನೀಡ್ತಾ ಹೋಗ್ತೀನಿ. ಆದರೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇಲ್ಲಿ ರಾಮ ಮಂದಿರ ನಿರ್ಮಾಣ ಆದ ನಂತರದಲ್ಲಿ ಪ್ರವಾಸೋದ್ಯಮಕ್ಕೆ ಇಂಬು ನೀಡುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಇಲ್ಲಿನ ಜನರಿಗೆ ಅಂದರೆ ಅಯೋಧ್ಯ ನಗರದ ಜನರಿಗೆ ಪ್ರವಾಸೋದ್ಯಮ ಹೆಚ್ಚಾದಂತೆ ಅವರ ಬದುಕು ಕೂಡ ಹಸನಾಗತ್ತೆ ಅನ್ನೋ ನಿರೀಕ್ಷೆ ಇದೆ. ಅದರ ಒಂದು ಭಾಗ ಈ ಸರಯೂ ನದಿಯಲ್ಲಿ ನಡೆಸುವ ಬೋಟಿಂಗ್ ವ್ಯವಸ್ಥೆ. ವಿಶೇಷವಾಗಿ ಅಲಂಕೃತವಾದ ಬೋಟ್ಗಳು, ನನ್ನ ಹಿಂದೆ ನೀವೇನು ಗಮನಿಸ್ತಾ ಇದ್ದೀರಿ, ಈ ರೀತಿಯಾಗಿ ವಿಶೇಷವಾಗಿ ಅಲಂಕೃತವಾದ ಬೋಟ್ಗಳಲ್ಲಿ ಒಂದು ವಿಹಾರವನ್ನ ಸರಯೂ ನದಿಯಲ್ಲಿ ಇಲ್ಲಿಗೆ ಬರುವ ಪ್ರವಾಸಿಗರು, ರಾಮ ಭಕ್ತರು ಮಾಡಬಹುದಾಗಿದೆ. ಪ್ರತಿ ವ್ಯಕ್ತಿಗೆ 120ರಿಂದ 150 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಬೋಟ್ನ ಸಂಚಾರ, ಹಾಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅವರನ್ನೇ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಹೋಗೋಣ. ಹಿಂದಿ ಬರುತ್ತೆ ಅವರಿಗೆ, ಕನ್ನಡ ಬರೋದಿಲ್ಲ. ನಾನು ಅದನ್ನ ಕನ್ನಡಕ್ಕೆ ಅನುವಾದ ಮಾಡೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ನಿಮ್ಮ ಹೆಸರು? विनोद माझी। अच्छा, कितना चार्ज करेंगे आप? ಎಷ್ಟು ಚಾರ್ಜ್ ಮಾಡ್ತೀರಾ ಬೋಟಲ್ಲಿ? 60 रुपये। 60 रुपया मैक्सिमम? 60 से 60 ही पड़ता, पूरा एक राउंड घुमा के लेके आते हैं। हाँ, ಎಷ್ಟು ಟೈಮ್ ಸುತ್ತಿಸ್ತೀರಾ? कितना टाइम? 10 से 15 मिनट। 10 से 15 मिनट। ये जब राम मंदिर का इनाग्रेशन होगा ना, तभी यही बोट होंगे? जी जी जी, यही बोट होगा। चेंजेस होगा कुछ? होगा, नई बोट आएगी, क्रूज उरूज जो आए। आप दाम भी बढ़ा देंगे? दाम तो वही रहेगा, दाम नहीं बढ़ेगा। नहीं, आप खुश है यहाँ पे काम करने के लिए? हम खुश हैं यहाँ पर। अब देश विदेश से लोग आते हैं, आपसे बात करते हैं, मुलाकात होता है, कैसे फील करते हैं आप? बहुत अच्छा लगता है हमको यहाँ पर आकर। यहाँ पे जो राम मंदिर बन रहा है ना, उससे आपको कितना फायदा होगा? अब कम लोग आते थे, अब ज़्यादा लोग आने लगे, तो जहाँ 500 कमाते थे वहाँ 1000 कमाने लगेंगे। यही फायदा होगा हम लोग को। ಥ್ಯಾಂಕ್ ಯು. ಇದು ಇಲ್ಲಿನ ಬೋಟ್ ನಡೆಸುವ ವ್ಯಕ್ತಿಯ ಮಾತು. ಮುಂಚೆ 500 ದುಡಿತಿದ್ವಿ, ಈಗ ಪ್ರವಾಸೋದ್ಯಮ ಹೆಚ್ಚಾದಂತೆಲ್ಲ 1000 ದುಡಿತೀವಿ. ಅದು ನಮಗೆ ಕೊಡ್ತಾ ಇರುವ ಖುಷಿ. ರಾಮ ಮಂದಿರ ನೋಡ್ಲಿಕ್ಕೆ ಅಂತ ಹೇಳಿ ದೇಶ ವಿದೇಶದಿಂದ ಜನ ಬರ್ತಾರೆ. ಅವರನ್ನ ಸರಿಯೂ ನದಿಯಲ್ಲಿ ಒಂದು ರೌಂಡ್ ಹಾಕ್ಸ್ಲಿಕ್ಕೆ ನಮಗೂ ಕೂಡ ಸಂತೋಷ ಆಗತ್ತೆ ಅನ್ನೋದು ಈ ಬೋಟ್ ಚಾಲಕನ ಮಾತಾಗಿತ್ತು. ನೀವೇನಾದರೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ವೀಕ್ಷಣೆಗೆ ಬಂದ್ರೆ ಸರಿಯೂ ನದಿಯಲ್ಲಿ ಈ ವಿಶೇಷ ಅಲಂಕೃತ ಬೋಟ್ನಲ್ಲಿ ಒಂದು ವಾಯು ವಿಹಾರ ಮಾಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ಅಯೋಧ್ಯೆ.